ಮನುಷ್ಯ ಜೀವನದಲ್ಲಿ ಸಂತೋಷ ಮಹತ್ವದ್ದೇ ವಿನ ಉಳಿದೆಲ್ಲ ಸಂಪಾದನೆಗಳು ಅಷ್ಟು ಅಲ್ಲ. ಇದು ಸಂತೋಷ. ಮತ್ತು ಸಂತೋಷ ಹೆಂಗಿರಬೇಕು? ಎದ್ದದ್ರ ಎದೃಚ್ಛ. ನಮ್ಮದು ಹಂಗಾಗೋದಿಲ್ಲ. ಅವ್ರ ಮನೆಯಾಗ ಏನೇನು ಅದಾವ ಸಾಮಾನ, ಅವ್ರ ಮನೆಯವರು ಏನೇನು ತಂದಾರ, ಅದರಾಗ ಒಂದು ಕೊರತೆ ನಮ್ಮ ಮನ್ಯಾಗ ಆಗಬಾರ್ದು. ಹಂಗೆ ನಮ್ಮ ಮನ್ಯಾಗ ಆಗೋ ತಕ ನಾವು ಹೆಂಗೆ ಆನಂದ ಪಡೋದು ಅಂತ ಹೊರಟ್ರೆ ಸಾಧ್ಯೇನು? ಅವರೊಂದು 10 ಸಾಮಾನ ತಂದಾರ ಅಂತ ತಿಳ್ಕೊಳ್ಳಿ. ಒಂದು ವಾಷಿಂಗ್ ಮಷಿನ್ ತಂದಾರ, ನೀವು ತಂದ್ರಿ, ಬರೋಬ್ಬರಿ ಆಯಿತು. ಬರೋಬ್ಬರಿ ಆದದ್ದು ಅವ್ರಿಗೆ ಹಿಡಿಸ್ಲಿಲ್ಲ. ನಾವು ತಂದೇವಿ, ಅವರು ತಂದೇವಿ, ಏನಂತ ವೈಶಿಷ್ಟ್ಯ ಆಯ್ತು ಅಂದ್ರೆ ಅವರು ಹೋಗಿ ಒಂದು ಕಾರ್ ಗಾಡಿ ತಂದರು. ಇವೇನು ತರ್ತಾನೆ? ಇವನು ಕಷ್ಟಪಟ್ಟು ಅದನ್ನು ಮಾಡಿ ಇದನ್ನು ಮಾಡಿ ಏನೇನೋ ಅಂದ್ರೆ ಗೊತ್ತಾಗ್ತಲ್ಲ, ಸಿಕ್ಕಂಗೆ ಮಾಡಿ ಆ ಬಳಿಕ ಒಂದು ಚಲೋ ಕಾರ್ ಗಾಡಿ ತಂದ. ಅವ ಮನೆ ಮಗ್ಗಲದವ ಅಂದ, ಇವನು ಕಾರ್ ಗಾಡಿ ತಂದಾನಂದ ಬಳಕೆ ನಾನು ಬಿಡಬಾರ್ದು ಅಂದ. ಅವ ಹೆಲಿಕಾಪ್ಟರ್ ತಂದ. ಇನ್ನೇನು ಮಾಡ್ತಾನೆ? ಇದಕ್ಕೆಲ್ಲಾದರೂ ಕೊನೆ ಅದ ಏನು ಹೇಳಿ? ಅವ ಏನಾರೇ ತರೋಲ್ಲ. ಯಾಕೆ? ನಮ್ಮ ಮನ್ಯಾಗ ನಾವು ಮಸ್ತಾಗಿ ಬದುಕೋದಕ್ಕೆ ಏನಾಗ್ಯದ? ಯಾಕೆ ಇವೆಲ್ಲ ನಡೆದಾವ? ರೊಕ್ಕ ಬಹಳ ಬೇಕು ಅಂತ ಯಾಕೆ ಅನ್ನಿಸ್ತದ? ಕೋಟಿಗಟ್ಟಲೆ ಬೇಕು ಅಂತ ಯಾಕೆ ಅನ್ನಿಸ್ತದ? ಅಂದ್ರೆ ಅವ್ರ ಮನ್ಯಾಗಿರೋದು ನಮ್ಮ ಮನ್ಯಾಗಿರ್ಬೇಕು ಇಷ್ಟೇ. ನಮಗೆ ಉಪಯೋಗ ಇರಲಿ ಬಿಡಲಿ ಹೇಳಿ. ಅವ ಹೆಲಿಕಾಪ್ಟರ್ ತಂದು ಇಟ್ಟ, ಇನ್ನೆಲ್ಲಿ ಹೋಗ್ತಾನ? ಇಟ್ಟ ಅಷ್ಟೇ. ಅವೇದಕ್ಕೆ ಬಳಸ್ತಾನೆ? ಇನ್ನು ಒಂದು ಸಲ ಹಿಂಗೆ ಹಾರದ ಅಂದ್ರೆ 1 ಲಕ್ಷ ರೂಪಾಯಿ ಹಿಂಗೆ ಹೋಗ್ತಾವ. ಗೊತ್ತಿಲ್ಲ ನಿಮಗೆ? ಒಂದು ಸಲ ಹೆಲಿಕಾಪ್ಟರು ಆಕಾಶಕ್ಕೆ ಹೋಯ್ತು ಅಂದರೆ 1 ಲಕ್ಷ ರೂಪಾಯಿ ಇಡ್ಬೇಕು. ಮತ್ತದು ಹೆಲಿಕಾಪ್ಟರ್ ಕೆಲಸ ಮಾಡಲಾರ್ದೆ ಹಿಂಗೆ ನಿಂತು ಅಂದರೆ ತಿಂಗಳಿಗೆ 1,50,000 ಖರ್ಚು ಮಾಡ್ಬೇಕು. ಬರೀ ನಿಂತ್ರ ನಾವೇನು ಅನ್ಬೇಕು? ತಂದಾನ ಖರ್ಚು ಮಾಡ್ಕೊತ ಹೋಗ್ಲಿ ಅನ್ಬೇಕು. ನಾವು ತಂದ ಘಾಸಿಗೊಳ್ಳೋದಕ್ಕಿಂತ ನೋಡಿ ಸಂತೋಷ ಪಡಬಾರದೇನು ಮನುಷ್ಯ ಹೇಳಿ? ಅವ್ರಂಗ ನಾವಾಗಬೇಕು, ಇವ್ರಂಗ ನಾವಾಗಬೇಕಂತ ತಲೆಯಾಗ ಯಾಕೆ ಹೇಳಿ? ನಮ್ಮದು ಹಂಗೆ ಆಗೋದಿಲ್ಲ. ಬರೋಬ್ಬರಿ ನೋಡೋದು ನಮ್ಮ ಮನೆ ಹಂಗೆ ಮಾಡೋದು. ಹಂಗೆ ನೋಡೋಕೆ ಹೋಗಬಾರ್ದು. ಇನ್ನೊಬ್ಬರ ವಸ್ತುವಿನ ಮೇಲೆ ಕಣ್ಣು ಬಿಟ್ಟೇವಿ ಅಂದ್ರೆ ಸಂತೋಷನೇ ಮರೆಯಾಗ್ತದೆ ಹೇಳಿ? ಹೇಗೆ ಮಾಡೋದು? ನಿಮಗೆ ಒಂದು ಊರಾಗರೆ ಮನೆಯರೇ ಅದ, ಕೆಳೆಗಾವದಾಗ. ನಮಗೇನು ಜಾಗ ಅದ? ಒಂದಿನ ಸರಿ ಅದ. ಇನ್ನು ನಿಮ್ಮ ಊರಾಗ ನಿಮ್ಮ ಮನೆಗಿಂತ ದೊಡ್ಡ ಮನೆ ನಾವು ಕಟ್ಕೊಂಡು ಅಲ್ಲಿನ್ನು ನಿಮ್ಮ ಊರಾಗ ಮೆರೆಯೋದು ಯಾವಾಗ ಆಗ್ತದೆ? ಇದ್ದ ದೊಡ್ಡ ಮನೆಗೆ ಹೋಗೋದದ, ಒಂದು ದಿವಸ ಇರ್ತೇನಪ್ಪ ಅಂತ ಹೇಳೋದದ, ಆಯಿತು ಸಂತೋಷಪಟ್ಟು ಹೋಗಿ ಬಿಡೋದದ. ಎಷ್ಟು ಮಜಾ ಇರ್ತದೆ. ಅದರ ಅರ್ಥ ಕಟ್ಟಬಾರ್ದಂತಲ್ಲ, ಬೆಳೆಸಬಾರ್ದಂತಲ್ಲ. ಈರ್ಷೆಗೆ ಬಿದ್ದು ಕಟ್ಟಬಾರ್ದು, ಈರ್ಷೆಗೆ ಬಿದ್ದು ಬೆಳೆಸಬಾರ್ದು. ಆರಾಮಾಗಿ ಅದು ಬರ್ತದಂತ ಇದು ಬರ್ತದೆ. ಇದು ಭಯಾನಕ. ಒಂದು ತಾಯಿ ಕತ್ತೆ ಇತ್ತು, ಅದು ಮಸ್ತಾಗಿ ಹೊರತಿತ್ತು. ಸಣ್ಣ ಕತ್ತೆ ಅದು ಅಂತೂ ನಾನು ಇಟ್ಟು ಹೊರಬೇಕು ಅಂತ. ಅದು ಹೇಳ್ತು, ತಾಯಿ ಬ್ಯಾಡ್ರು, ಒಮ್ಮೆ ಹೊರೋದು ಶುರು ಆದರೆ ಸಾಯೋ ತಕ್ಕ ಹೊರೋದು ಹತ್ತದ, ಯಾಕೆ ನಿನಗೆ ಈ ಚಟ? ಅದು ಅಂತೂ ನೀ ಹೊತ್ತಿಯಲ್ಲ, ನನಗೆ ಒಂದಿಟ್ಟು ಹೊರಸು ಅಂತ. ನಾನು ಅನಿವಾರ್ಯ ಒತ್ತೀನಿ, ನಾಯನ ಮನಸ್ಸ ಒತ್ತಿಲ್ಲ, ಆದಷ್ಟು ನೀನು ಪಾರಾಗುವಂತ ತಾಯಿ, ಇಲ್ಲ ನನಗೆ ಹೊರಸು ಅಂತ ಹೊತ್ಕೊಂಡು ರೂಢಿ ಮಾಡ್ತು. ಮುಂದೆ ಹೊರೋದೇ ಶುರುವಾಯಿತು. ಜೀವನದ ತುಂಬ ಒಂದು ದಿವಸ ನೆಮ್ಮದಿ. ಹಂಗಾಗಬ ಎದರಚ್ಛ ಲಾಭ ಸಂತುಷ್ಟ. ಏನು ದೇವರು ಕೊಟ್ಟಾನ ಅದರಾಗ ಮಜಾದಾಗಿರು.
ಅದರಾಗ ಸಂತೋಷವಾಗಿರಬೇಕು. ಇದಕ್ಕೇನಂತಾರೆ? ಸಂತೋಷ. ಇದು ಧರ್ಮ. ಎಷ್ಟು ಚಲೋ ಅದ ಈ ಧರ್ಮ. ನಮ್ಮ ಮನಸ್ಸನ್ನು ಕೆಡಿಸ್ತಾರೆ. ಒಂದು ಯಾವುದಾರೆ ಆಶಾ ಹಚ್ಚೇ ಬಿಡ್ತಾರೆ ಒಳಗೆ. ಇಲ್ಲೇನು ಸುಮ್ಮನೆ ತಣ್ಣಗೆ ಒಂದು ಚಲೋ ಬಟ್ಟೆ ಮನೆಗೆ ತಂದಿರ್ತೇವೆ. ಮನೆಗೆ ಬಟ್ಟೆ ತಂದ ಬಳಕ ಇನ್ನೊಬ್ಬರಿಗೆ ತೋರಿಸ್ಬೇಕಲ್ಲ, ಒಂದು ಸಂತೋಷಕ್ಕೆ ತಂದೇವಿ ಅಂತ ತಿಳ್ಕೊಂಡು ಮನೆ ಮಗ್ಗಲದವ್ರನ್ನ ಕರೆದು ಅವ್ರಿಗೊಂದು ಕಪ್ಪ ಹಾಲು ಕೊಟ್ಟು ಆ ಬಳಿಕ ನಾವೊಂದು ಬ್ಯಾಟಿಗೆ ಹೋಗಿದ್ದೆ, ಇಂಥದ್ದೊಂದು ಬಟ್ಟೆ ತಂದೇನಿ, ಭಾಳ ಚಲೋ ಅದ ನೋಡು ಅಂತ ತೋರಿಸ್ದೇವಿ. ಎಷ್ಟು ಕೊಟ್ಟಿ ಅಂತ ಕೇಳ್ದ. ನಾವು ಹೇಳ್ದೇವೆ ಇದಕ್ಕೆ 1,500 ಕೊಟ್ಟೇವೆ. ಹುಚ್ಚದಿ ಅಂತ. ಇದಕ್ಕಿಂತ ಸೊಯ್ದಾಗ ಇದಕ್ಕಿಂತ ಭಾರಿ ಬರ್ತದ, ತಂದೇ ಇಲ್ಲ ನೀನು. ಕೊಟ್ಟವಲ್ಲ ತಗೊಂಡವಲ್ಲ, ಕಾಫಿ ಕುಡಿದು ಆದ ಇವನ ತಲೆಯೊಳಗೆ ಶುರುವಾಯ್ತು. 1,000ದಾಗ ಬರೋ ಸಾಮಾನ 1,500 ಖರ್ಚಾಯಿತು, 500 ಖರ್ಚಾತಂತ ತಲೆ ಕೆಡಿಸ್ಕೊಂಡ. ಬಟ್ಟೆ ಅಲ್ಲೇ ಉಳಿತು, ತಲೆ ಕೆಟ್ಟಿತು. ನಮ್ಮ ಜನನೂ ಹಂಗೆ ಸುಮ್ಮನೆ ಬಿಡೋದಿಲ್ಲ. ತಣ್ಣಗೆ ಇರಾಕ ಈ ಜಗತ್ತಿನಲ್ಲಿ ಯಾರೂ ಬಿಡೋದಿಲ್ಲ. ನೀವು ಬೇಕಾದಂಗೆ ಮಾಡ್ರಿ, ಒಂದು ಏನರ ಹೇಳ್ತಾರೆ, ಇದ್ರಾಗಿದು ಕೊರತೆ ಅದ, ಇದ್ರಾಗಿದು ಕೊರತೆ ಅದ. ಬರೋದಿಲ್ಲೇನು? ದೊಡ್ಡ ಮನೆ ಕಟ್ಟಿರ್ತೇವೆ, ಚಲೋ ಕಷ್ಟಪಟ್ಟು ಮನೆ ಕಟ್ಟಿರ್ತೇವೆ. ಒಬ್ಬ ಬರ್ತಾನೆ, ಈ ಕಿಟಕಿ ಬರೋಬ್ಬರಿಲ್ಲ, ಸ್ವಲ್ಪ ಎಡಕ್ಕೆ 1 ಇಂಚ್ ಸರಿಬೇಕಾಗಿತ್ತು ಕಿಟಕಿ. ಅದೇನು ಸಾಮಾನ ಸರ್ಸಾಕ? ಇಷ್ಟು ಇಂಚಿಗೆ ಇವನ ಜ್ಞಾನ ಹೆಂಗಿರಬೇಕು? 1 ಇಂಚದಾಗ ಫರಕ್ ಆಗ್ತದೆ. ಅದಕ್ಕೆ ನಿಮಗೆ ತಲೆನೋವು ಬರ್ತದೆ ಮೇಲ ಅಂದ. ಕಿಟಕಿ ಹಿಂಗಿರೋದರಿಂದ ಮನ್ಯಾಗ ತಲೆನೋವು ಬರ್ತದೆ. ಏನು ಮಸ್ತ್ ಹೇಳೋದು ಕೇಳೋದು. ನಮ್ಮದು ಹಂಗೆ ಒಂದು ಸ್ವಲ್ಪ ಏನರ ಕೆಮ್ಮ ಪಮ್ಮ ಆಯಿತು ಅಂದರೆ ಯಾಕೋ ನಮ್ಮ ಮನ್ಯಾಗ ಮೆಲ ಒಬ್ಬರಿಲ್ದ ಒಬ್ಬರಿಗೆ ಕೆಮ್ಮು ಬರ್ತದೆ, ನೆಗಡಿ ಬರ್ತದೆ, ಅದಕ್ಕೆ ಏನೋ ಕಾಡ್ತಿರ್ಬೇಕು ಅಂತ ಹೋಗಿ ಕೇಳೋದು. ಅವ್ರು ಹೇಳಿದ್ರು ಬರೋಬ್ಬರಿ ಮನೆ ನೋಡಿ ಇವನು ಬಿಡಬಾರ್ದು ಅಂದ್ರೆ. ನಿಮಗೆ ಕಾಡಾಟ ಶುರುವಾಗ್ಯದ ಅಂದ್ರೆ ಎದರ ಕಾಡಾಟ? ಬಾಗಿಲು ಕಾಡಾಟ. ದಿಕ್ಕ ತಪ್ಪದ ಬಾಗಲದ್ದು ಹೆಂಗಿರಬೇಕು ಹೇ? ಮತ್ತೆ ನೆಗಡಿ ಬರಬಾರ್ದ ಮನ್ಯಾಗ? ಕೆಮ್ಮಾಗಬಾರ್ದ? ಏನು ತಲೆ ನೋಯಿಸಬಾರ್ದ? ಏನು ಬಾಗಿಲಾಕೆತ್ತಿ ಮತ್ತೊಂದು ಕಡೆ ಹಚ್ಚಿದ್ರೆ ಮುಂದೆ ತಲೆನೋವೇ ಆಗೋದಿಲ್ಲ. ಸುಮ್ಮನೆ ವಿಚಾರ ಮಾಡಬೇಕು. ಅದ್ರ ಹಚ್ಚಬಾರ್ದು ಅಂತಲ್ಲ, ಎಲ್ಲರೇ ಹಚ್ಚಿಗೋರಿ. ಒಮ್ಮೆ ಹಚ್ಚೋದು, ಮೇಲೆ ಕಿತ್ತೋದು ಹಚ್ಚೋದು, ಕಿತ್ತೋದು ಹಚ್ಚೋದು. ಸಂತೋಷ ಇದ್ದದ್ದರಾಗ ಸಂತೋಷ ಪಡೋ, ಸಂತೋಷ ಪಡೋ. ಎಲ್ಲಿ ಹಾಕಿರೋಲ್ಲ ಯಾಕೆ? ಅದು ಮನೆ ಹೇಳ್ತದ, ನನ್ನೇನು ತಿದ್ದುತ್ತೀಯೋ, ನಿನ್ನ ತಿದ್ದುಕೋ. ನನಗೆ ನನ್ನ ತಲೆನುಸ್ತದ ಮನೆ. ನನಗೆ ಯಾಕೆ ನನ್ನ ಮೇಲೆ ಯಾಕೆ ನಿನ್ನ ಕಣ್ಣ? ನನ್ನ ಕಿಟಕಿ ಎಲ್ಲಿ ಹಾಕಿರೋಲ್ವ ಯಾಕೆ? ನನ್ನ ಬಾಗಿಲು ಎಲ್ಲಿ ಹಾಕಿರೋಲ್ವ ಯಾಕೆ? ನಾನು ಎಷ್ಟು ಆರಾಮದೀನಿ, ಎಂದ ಕಟ್ಟ್ಯಾರ ಎಷ್ಟು ಮಸ್ತ್ ಅದೀನಿ. ನೀ ಇರಾವ ಎಂದು ಬಂದು ಒಳಗೆ ತಲೆ ತಾಪ್ ಮಾಡಿಕೊಂಡು ಹೊಂಟಿಯಲ್ಲ. ನಿನ್ನಿಂದ ನನಗೆ ತಾಪ ಆತೇ ವಿನಃ ನನ್ನಿಂದ ನಿನಗಲ್ಲ. ನೀವು ಮನೆ ಬಿಟ್ಟೆ ಆರಾಮಿರ್ತೇನೆ ಅಂತು. ಮನೆ ಎದ್ದದ್ರಾಗ ಮಜಾದಾಗ ಎದುರುಚ್ಛ ಲಾಭ ಸಂತುಷ್ಟ ಬೇಕು ಮನುಷ್ಯ. ಸಂತೋಷ ಒಂದು ಒಳಗೆ ಹೊಕ್ಕಿತು ಅಂದರೆ ಬದುಕಿನಾಗ ಇದ್ದದ್ರಲ್ಲೇ ಆನಂದ ಪಡ್ತಾನ. ಹೇಗದ ಹಾಗೆ ಸಂತೋಷ ಪಡ್ತಾನ. ಈಗ ನೀವು ಕೆಲವರು ಕೆಂಪದಿರಿ, ಕೆಲವರು ಕಪ್ಪದಿರಿ. ಕೆಂಪಿದ್ದವರು ಅಮೇರಿಕನ್ರಷ್ಟು ಕೆಂಪಿಲ್ಲ, ಇಲ್ಲೇ ಕಪ್ಪಿದ್ದವರು ಕೆಂಪಿದ್ದವರಷ್ಟು ಚಂದಿಲ್ಲ ಅಂತ ಇಟ್ಕೋರು. ಇನ್ನೇನು ಮಾಡೋರು? ಮಾಡೋರ್ರೇ ಏನು ಬದುಕುದ ಬೇಡ? ಅದಕ್ಕೆ ಇವ ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಬಂದ. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಗುರ್ತು ಹಿಡಿಲಾರ್ದಂಗೆ ಮಾಡಿಬಿಡ್ತಾರೆ. ಮುಖ ಮೊದಲು ಕಪ್ಪಿದ್ದಿದ್ದೆಲ್ಲ ಕೆಂಪು,
ಮೈ ಎಲ್ಲ ಕಪ್ಪು, ಮುಖ ಅಟ್ಟ ಕೆಂಪು. ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಬಂದ. ಅದ 4 ದಿವಸದಾಗ ಅದು ಒಣಗಕ್ಕೆ ಶುರುವಾಯಿತು. ಏನು ಮಾಡ್ತಾನ? ಮೊದಲ ಎಷ್ಟು ಚಲೋ ಇತ್ತು. ಅವಾಗ ಮೊದಲ ಎಷ್ಟು ಚಂದ ಇತ್ತು, ಆರಾಮಿದ್ದೆ, ಇದೇನು ಮಾಡಿಬಿಟ್ರು. ರೊಕ್ಕ ಹೋದ ಬಳಿಕ ಇನ್ನೇನು ಮಾಡ್ತಾನೆ ಹೇಳಿ? ಏನದ ದೇವರು ಏನು ಕೊಟ್ಟಾನ ಚಂದಾಗಿ ಅದನ್ನು ಅನುಭವಿಸ್ತಾ ಇರೋದು ಬೇಡವೇ? ಅದಕ್ಕೆ ಯದೃಚ್ಛಾ ಲಾಭ ಸಂತುಷ್ಟ, ಯದೃಚ್ಛಾ ಲಾಭ ಸಂತುಷ್ಟ. ಒಮ್ಮೆ ನಮ್ಮ ದೇಶದವರೇ ಬಹಳ ದೊಡ್ಡವರು ತತ್ವಜ್ಞಾನಿಗಳು ಪರದೇಶಕ್ಕೆ ಹೋಗಿದ್ದರು. ಅವರು ಹೀಗೆ ಮಾತಾಡ್ಕೋತ, ಬಹಳ ದೊಡ್ಡ ವಿದ್ವಾಂಸರು ಇವರು, ಅವರು ಎಲ್ಲ ವಿದ್ವಾಂಸರು ಕೂಡಿ ಮಾತಾಡುವಾಗ ನಾವು ಕೆಂಪ ಅಂದರು ಬ್ರಿಟಿಷರು ಗೆಳೆಯರು, ನಾವು ಎಷ್ಟು ಕೆಂಪದೇವಿ, ನೀವೆಲ್ಲ ನೋಡಬೇಕು ಹೆಂಗಾಗಿರಿ ಅಂತ. ಆವಾಗ ಇವ ತತ್ವಜ್ಞಾನಿ ಹೇಳ್ದ, ಅದಕ್ಕೆ ಗೊತ್ತಿಲ್ಲ ನಿಮಗೆ ಏನಾಗ್ಯದಂತ. ಮೊದಲ ಜಗತ್ತನ್ನು ನಿರ್ಮಾಣ ಮಾಡುವಾಗ ಭಗವಂತ ಏನು ಮಾಡ್ದ ಅಂದ್ರೆ, ಒಂದು ಅವಸರದಾಗ ರೊಟ್ಟಿ ಅರ್ಧಂಬರ್ಧ ಬೇಯಿಸಿ ಭೂಮಂಡಲಕ್ಕೆ ಕಳಿಸ್ದ. ಆ ಅರ್ಧಂಬರ್ಧ ಬೇಯಿಸಿದವ್ರೆ ನೀವು. ಅವು ಹಂಗೆ ಉಳ್ದಾವ. ಆ ಬಳಿಕ ಇದು ಚಲೋ ಆಗಲಿಲ್ಲ ಅಂತ ತಿಳ್ಕೊಂಡು 2ನೇ ಸಲ ಮಸ್ತಾಗಿ ಬೇಯಿಸ್ದ. ಅವು ಎಲ್ಲ ಕರಕಾದು ಆಫ್ರಿಕಕ್ಕೆ ಕಳಿಸ್ದ. ಮೂರನೇ ಸಲ ತಿಳ್ಕೊಂಡಿದ್ದ ಜಾಣ ಸರಿಯಾಗಿ ಬೇಯಿಸ್ದ, ಭಾರತೀಯರಾಗಿಬಿಟ್ರು ಅಂತ. ಈ ಕಡೆ ಕೆಂಪಲ್ಲ, ಈ ಕಡೆ ಭಾಳ ಕಪ್ಪಲ್ಲ, ಮಧ್ಯದಲ್ಲಿ ಸರಿಯಾಗಿ ಸುಟ್ಟು ರೊಟ್ಟಿಗಳು ನೀವು ಅವಸರದಾಗ ಬಂದವರು. ನೋಡಬೇಕು ಆ ಮನುಷ್ಯ, ತಲೆ ಕೆಡಿಸ್ಗಳಿಲ್ಲ, ಆದರೆ ಎಷ್ಟು ಮಸ್ತಾಗಿ ತಿಳಿಸಿದ. ಹೆಂಗಿರಬೇಕು ಯಾರೇ ಏನರೇ ಅಂದ್ರೆ ನಾವು ಮನಸ್ಸಿಗೆ ಹಚ್ಕೊಳ್ಳೋ ಬದಲು ಸಂತೋಷವಾಗಿರೋದನ್ನು ಕಲಿಬೇಕು. ಮನುಷ್ಯ ಕಲಿಬೇಕು. ಇದಕ್ಕೇನಂತೇವೆ? ಧರ್ಮ. ಇದು 4ನೇದ್ದು. ಏನಿದ್ರ ಹೆಸರು? ಸಂತೋಷ. ಆನಂದ ಬ್ರಹ್ಮ ಇತಿ ವ್ಯಜಾನಾತ್. ಆನಂದವೇ ಬ್ರಹ್ಮ ಎಂದು ತಿಳಿದುಕೋ. ಅದನ್ನೇ ಜೀವನದಲ್ಲಿ ಅಳವಡಿಸಿಕೋ. ಸಂತೋಷವಾಗಿ ಇರು, ಇಷ್ಟೇ ಅದರ ಅರ್ಥ. ಹಳ್ಳಿಯೊಳಗೂ ಅಂತಾರೆ, ಇದ್ದದ್ರಾಗ ಆರಾಮಿರ್ಬೇಕು, ಇಲ್ಲದಕ್ಕೆ ತಲೆ ಕೆಡಿಸ್ಕೋಬಾರದು ಅಂತ ಹಳ್ಳಿಯವರು. ಎಷ್ಟು ಜಾಣ್ರವ್ರು. ಈ ಮಾತು ನೀವು MA ಆಗ್ರಿ, ಅದರ ಅಚ್ಚಿ ಕಡೆ ಹೋಗ್ರಿ, ಡಾಕ್ಟ್ರೇಟ್ ಆಗ್ರಿ, ಎಲ್ಲಿ ಹೋದರೂ ಸಹಿತ ಇಟ್ಟು ಸಣ್ಣ ಮಾತು ಅರ್ಥ ಆಗೋದಿಲ್ಲ. ಅಷ್ಟು ಚಲೋ ಮಾತು. ಎದ್ದದ್ರಾಗ ಆರಾಮಿರು. ಇದು ಧರ್ಮ. ಇದು ಏನು ಮಾಡ್ತದಂದ್ರೆ, ಒಂದು ವೇಳೆ ಇದು ಧರ್ಮ ಇಲ್ಲದೆ ಇದ್ದರೆ ಮನುಷ್ಯನ ಕಷ್ಟಕ್ಕೆ ಒಳಗ ಮಾಡ್ತದೆ. ಇದೊಂದಿತ್ತು ಅಂದರೆ ಇದ್ದದ್ದೆಲ್ಲ ಸುಖ ಕೊಡ್ತದೆ. ದೇವರು ಸುಖದ ರೂಪದಲ್ಲಿ, ಸಂತೋಷದ ರೂಪದಲ್ಲಿ ದೇವ ದರ್ಶನ ಇದೆ. ಎಷ್ಟು ಚಂದಿಲ್ಲ ಇದು. 4ನೇದ್ದು ಧರ್ಮ. ಇದಕ್ಕೆ ಧರ್ಮ ಅಂತಾರೆ. ಇನ್ನು ಧರ್ಮದ ಇನ್ನೊಂದು ಲಕ್ಷಣವನ್ನು ನೋಡ್ತೇವೆ. ಇಂದೇನಲ್ಲ, ನಾಳೆ. ನಮಸ್ಕಾರ.